ಈ ಶಾಲೆ ಈಗ ಎಂಟರ್ ಆದ ತಕ್ಷಣ ನನಗೇನೋ ಒಂದು ಭಾವನೆ ಅಂದ್ರೆ ನಾವು ಮತ್ತೆ ಹಳೆಯ ಒಂದು ಶಾಲೆಯ ವಿದ್ಯಾರ್ಥಿಯಾಗಿ ನಾವು ಹೆಂಗ ಹಾಫ್ ಚಡ್ಡಿ ಹಾಕೊಂಡು ಶರ್ಟ್ ಹಾಕೊಂಡು ಹೆಂಗ್ ಬರ್ತಾ ಇದ್ವಿ ಅದೆಲ್ಲ ನೆನಪಾಯ್ತು. ಇಲ್ಲಿ ಏನಂದ್ರೆ ಇಲ್ಲಿ ಸರ್ ಹೇಳ್ದಂಗೆ ಭಾವನೆ ಜೊತೆಗೆ ನಾವು ವ್ಯಕ್ತಿಗತವಾಗಿ ನಾವು ಇದ್ರೊಳಗೆ ಇನ್ವಾಲ್ವ್ ಆಗಿ ಈ ಶಾಲೆ ಕಾಯಕಲ್ಪ ಸಲುವಾಗಿ ನಾವು ಪ್ರಯತ್ನ ಮಾಡಬೇಕು. ಇದರಲ್ಲಿ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಇಲ್ಲ. ಅವರವರು ಲೆಕ್ಕದಾಗ ಏನದ ಏನ್ ಸಾಧನೆ ಮಾಡಬೇಕು ಅವರೆಲ್ಲರೂ ತಮ್ಮ ತಮ್ಮ ಒಂದು ಸಾಧನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಶಾಲೆಯ ಜೀರ್ಣಾವಸ್ಥೆ ಇರುವುದನ್ನ ನಾವು ಪುನರುಜ್ಜೀವನ ಮಾಡ್ಬೇಕಾದ್ರೆ ನಾವು ವೈಯಕ್ತಿಕವಾಗಿ ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಅದು ಬೇರೆ ಯಾರ ಸಲುವಾಗಿಲ್ಲ, ನಮ್ಮ ವೈಯಕ್ತಿಕ ನಮ್ಮ ಸಮಾಧಾನ ಸಲುವಾಗಿ ಆದ್ರೂ ಸಹಿತ ಮಾಡೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಒಂದಿನದಲ್ಲಿ ಆಗುವಂತ ಕೆಲಸ ಅಲ್ಲ. ಇದಕ್ಕೆ ಸತತವಾಗಿ ಪ್ರಯತ್ನ ಮಾಡಬೇಕು. ಈ ಸತತ ಪ್ರಯತ್ನ ಮಾಡ್ಲಿಕ್ಕೆ ನಾವು ಮುಖ್ಯವಾಗಿ ಮಾಡ್ಬೇಕಾಗಿದ್ದು ಒಂದು ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘ ಮಾಡಬೇಕು. ಆ ಸಂಘದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಖಜಾಂಚಿ ಇವು 5 ಪೋಸ್ಟ್ಗಳು. ಇದ್ರ ಜೊತೆಗೆ ಒಂದು ಗೌರವ ಅಧ್ಯಕ್ಷ ಅನ್ನುವಂತ ಪೋಸ್ಟ್ ನಾವು ಕ್ರಿಯೇಟ್ ಮಾಡಿ ಅದನ್ನ ದಯವಿಟ್ಟು ನೀವೆಲ್ಲರೂ ಒಪ್ಪಿಗೆ ಕೊಟ್ರ ಅಂತಂದ್ರೆ ನಮ್ಮ ಅಂಚಟಿ ಸಾಹೇಬ್ರನ್ನ ಏನಪ್ಪ ಈ ಸಭೆ ಇದು ಒಕ್ಕಲಿಗರ ಸಂಘ ಇದ್ರದ್ದು ಏನಪ್ಪಾ ಅಂತಂದ್ರೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವ ಅಧ್ಯಕ್ಷರು ಅಂತೇಳಿ ಅಂಚಟಿ ಸಾಹೇಬ್ರನ್ನ ಮಾಡೋಣ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ನಮ್ಗೆಲ್ಲರಿಗೂ ಒಪ್ಪಿಗೆ ಇತ್ತು ಅಂದ್ರೆ ಅದನ್ನು ಮಾಡೋಣ. ಆಮೇಲೆ ಈ ಸಂಘ ನೋಂದಣಿ ಮಾಡ್ಬೇಕಾದ್ರೆ ಇದಕ್ಕೆ ಏನಪ್ಪಾ ಅಂದ್ರೆ ಎಲ್ಲರೂ ತಮ್ಮ ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಆಮೇಲೆ ಫೋಟೋ ಕೊಡ್ಬೇಕಾಗುತ್ತೆ. ಆಮೇಲೆ ಇದನ್ನ ಸಂಘನ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಬಾಗಲಕೋಟದಲ್ಲಿ ಇರುವಂತಹ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸಬೇಕಾಗ್ತದೆ. ಅದಕ್ಕೆ ನಾವೆಲ್ಲರ ಮೊದಲು ಈ ಸಾಮಾನ್ಯ ಸದಸ್ಯರಂತ ಸೇರಿ ಅದರಲ್ಲಿ ಕೆಲವು ಜನರನ್ನ ನಾವು ಒಟ್ಟಾಗಿ ಮತ್ತೊಮ್ಮೆ ಮೀಟಿಂಗ್ ಮಾಡಿ ಅದರಲ್ಲಿ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಸೆಕ್ರೆಟರಿ ಯಾರು, ಜಾಯಿಂಟ್ ಸೆಕ್ರೆಟರಿ ಯಾರು, ಖಜಾಂಚಿ ಯಾರು ಅದನ್ನ ನಿರ್ಣಯ ಮಾಡುತ್ತೆ. ಮುಖ್ಯವಾಗಿ ಇದಕ್ಕೆ ನಾವು ಏನೇ ಮಾಡಬೇಕಾದ್ರೂ ಮುಖ್ಯವಾಗಿ ನಾವು ಈ ಸಂಘ ಮೊದಲು ಸ್ಥಾಪನೆ ಮಾಡೋಣ. ಸಂಘ ಸ್ಥಾಪನೆ ಮಾಡಲಿಕ್ಕೆ ಒಂದು ಟೈಮ್ ಬೋರ್ಡ್ ಮಾಡೋಣ. 1 ತಿಂಗಳ ಒಳಗೆ ಇದನ್ನ ಸಂಘ ಸ್ಥಾಪನೆ ಮಾಡೋಣ ಅಂತ. ಇದಕ್ಕೆ ಮತ್ತೊಂದು 6 ತಿಂಗಳು ತಗೊಳ್ಳೋದು, ಆಮೇಲೆ ಮುಂದೆ ಕಾಯಕಲ್ಪ ಮಾಡಕ್ಕೆ ಇದು ಮಾಡಕ್ಕೆ ಮತ್ತೊಂದು 2 ವರ್ಷ ತಗೊಳ್ಳೋದು ಬೇಡ. ಅದು ಏನಾಗ್ತದಂದ್ರೆ ಬರ್ತಾ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ. ಅದು ಆಗೋದು ಬೇಡ ಅಂತ ಅನ್ನೋ ಕಾರಣಕ್ಕೆ ಇದಕ್ಕೆ ಒಂದು ಟೈಮ್ ಬೋರ್ಡ್ ಮಾಡ್ಕೊಂಡು 1 ತಿಂಗಳಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಸೋಣ. 1 ತಿಂಗಳಲ್ಲಿ ಎಲ್ಲರೂ ಅಡವಿ ಸರ್ ಹತ್ರ ಜವಾಬ್ದಾರಿ ಕೊಡೋಣ. ಎಲ್ಲರೂ ತಮ್ಮ ಮೊಬೈಲ್ ನಂಬರು, ಆಧಾರ್ ಕಾರ್ಡು, ಫೋಟೋ ಎಲ್ಲ ಕೊಟ್ಟು ಅದಕ್ಕೆ ಆಮೇಲೆ ನಂದು ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಸಂಘ ರಿಜಿಸ್ಟ್ರೇಷನ್ ಮಾಡುವಾಗ ನಮ್ಮ ಹೆಸರು ಕೊಡುವಾಗ ಮಿನಿಮಮ್ 1,000 ರೂಪಾಯಿ ಏನಪ್ಪಾ ಅಂತ ನಾವು ಕಾಂಟ್ರಿಬ್ಯೂಷನ್ ಕೊಡೋಣ ಮೆಂಬರ್ಶಿಪ್ ಅಂತ. ಅದನ್ನ ಹೆಚ್ಚಿಗೆ ಯಾರು ನಿಮ್ಗೆ ವೈಯಕ್ತಿಕ ಲೆಕ್ಕ ಕೊಡ್ಬೋದು. ಆದ್ರೆ ಮಿನಿಮಮ್ ನಾವೇನೋ 1,000 ರೂಪಾಯಿ ಏನಪ್ಪಾ ಅಂದ್ರೆ ನಾವು ಮೆಂಬರ್ಶಿಪ್ ತಗೊಳ್ರಿ ಅಂತ ನಾವು ಕೊಡ್ತೀವಿ ಅಂದ್ರೆ ಅದು ನಮ್ಗೆ ಏನಪ್ಪಾ ಅಂತಾರೆ ಮುಂದೆ ಈ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಆದ್ರೆ ಮುಂದೆ ಯಾವುದೋ ಒಂದು ಕೆಲಸಕ್ಕೆ ಆದ್ರೂ ಅದು ಅವಕಾಶ ಬೀಳ್ತದೆ, ಅವಶ್ಯಕತೆ ಬೀಳ್ತದೆ. ಅವಾಗ ಅವ್ರು ಕೇಳೋದು ಇವ್ರು ಕೇಳೋದು ಬೇಡ. ಮೊದಲು ನಾವ್ ಏನಪ್ಪಾ ಅಂದ್ರೆ ಕಾಂಟ್ರಿಬ್ಯೂಷನ್ ಇಷ್ಟು ಮಾಡಿದ್ವಿ ಅಂದ್ರೆ ಇದರಿಂದ ಏನಾಗ್ತದೆ ಅಂದ್ರೆ ಸಂಘ ಬೆಳಿಲಿಕ್ಕೆ ನಾವು ಏನಪ್ಪಾ ಒಂದು ಮೊದಲೇ ಸ್ಟೆಪ್ ಇಟ್ಟಂಗ ಆಗ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಎಲ್ಲರೂ